ನಾನು ನೋಡಿದ ಸ್ಪಷ್ಟವಾಗಿ ತಮಗೆ ಕೊಪ್ಪಳದಲ್ಲಿ ಹೇಳಿದ್ದೀನಿ, ಗಂಗಾವತಿಯಲ್ಲಿ, ಬೆಂಗಳೂರಲ್ಲಿ ಎಲ್ಲೇ ಹೇಳಿದ್ರು ಕೂಡ. ಸೊ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಏನು ಇವಾಗ ವಿಲೀನ ಅನ್ನುವಂಥದ್ದು ಪ್ರಶ್ನೆ ಬರಲ್ಲ ಸರ್. ಯಾವುದೇ ಕಾರಣಕ್ಕೂ ಕೂಡ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೇನೆ, ದೇಶದ ಜನರ ಒಂದು ಮೂಡ್ ಇವಾಗ ಏನಿದೆ ಅದರಂತೆ ಇವತ್ತು ಪ್ರಧಾನಮಂತ್ರಿ ಮೋದಿ ಅವರಿಗೆ ಸಹಕಾರ ಕೊಡುವ ವಿಚಾರದಲ್ಲಿ ನಾನು ಅಲಯನ್ಸ್ಗೆ ನಾನು ಸಿದ್ಧವಾಗಿದ್ದೇನೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ವಿಲೀನ ಮಾಡೋದಾಗ್ಲಿ ಅಥವಾ ನಾನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗೋದಾಗ್ಲಿ ಎರಡೂ ಕೂಡ ಆಗೋದು. ಆದ್ರೆ ಇನ್ನ ಆ ಸಿಚುವೇಶನ್ ಬರಲಿಲ್ಲ. ಇನ್ನ ಆ ಸಂದರ್ಭ ಬಂದ್ರೆ, ಯಾಕಂದ್ರೆ ಜಸ್ಟ್ ನನ್ನ ಜೊತೆ ಏನ್ ಹಿರಿಯರು ಇವಾಗ ಏನ್ ಮಾತಾಡಿದ್ದಾರೆ ಆ ವಿಚಾರದಲ್ಲಿ ನನ್ನ ಅಭಿಪ್ರಾಯಗಳನ್ನ ನಾನು ಸ್ಪಷ್ಟವಾಗಿ ತಮ್ಮ ಮೂಲಕ ಹೇಳಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ. ಆ ಸಂದರ್ಭ ಬಂದ್ರೆ ಅವತ್ತು ನಾನು ಮತ್ತೆ ಮಾತಾಡ್ಬೋದು. ನಾನು ನೋಡಿದ ಸ್ಪಷ್ಟವಾಗಿ ತಮಗೆ ಕೊಪ್ಪಳದಲ್ಲಿ ಹೇಳಿದ್ದೀನಿ, ಗಂಗಾವತಿಯಲ್ಲಿ, ಬೆಂಗಳೂರಲ್ಲಿ ಎಲ್ಲೇ ಹೇಳಿದ್ರು ಕೂಡ. ಸೊ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಏನು ಇವಾಗ ವಿಲೀನ ಅನ್ನುವಂಥದ್ದು ಪ್ರಶ್ನೆ ಬರಲ್ಲ ಸರ್. ಯಾವುದೇ ಕಾರಣಕ್ಕೂ ಕೂಡ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೇನೆ, ದೇಶದ ಜನರ ಒಂದು ಮೂಡ್ ಇವಾಗ ಏನಿದೆ ಅದರಂತೆ ಇವತ್ತು ಪ್ರಧಾನಮಂತ್ರಿ ಮೋದಿ ಅವರಿಗೆ ಸಹಕಾರ ಕೊಡುವ ವಿಚಾರದಲ್ಲಿ ನಾನು ಅಲಯನ್ಸ್ಗೆ ನಾನು ಸಿದ್ಧವಾಗಿದ್ದೇನೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ವಿಲೀನ ಮಾಡೋದಾಗ್ಲಿ ಅಥವಾ ನಾನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗೋದಾಗ್ಲಿ ಎರಡೂ ಕೂಡ ಆಗೋದು. ಆದ್ರೆ ಇನ್ನ ಆ ಸಿಚುವೇಶನ್ ಬರಲಿಲ್ಲ. ಇನ್ನ ಆ ಸಂದರ್ಭ ಬಂದ್ರೆ, ಯಾಕಂದ್ರೆ ಜಸ್ಟ್ ನನ್ನ ಜೊತೆ ಏನ್ ಹಿರಿಯರು ಇವಾಗ ಏನ್ ಮಾತಾಡಿದ್ದಾರೆ ಆ ವಿಚಾರದಲ್ಲಿ ನನ್ನ ಅಭಿಪ್ರಾಯಗಳನ್ನ ನಾನು ಸ್ಪಷ್ಟವಾಗಿ ತಮ್ಮ ಮೂಲಕ ಹೇಳಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ. ನಾನು ಆ ಸಂದರ್ಭ ಬಂದ್ರೆ ಅವತ್ತು ನಾನು ಮತ್ತೆ ಮಾತಾಡ್ಬೋದು.